ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರೊಂದಿಗೆ ಚಿಕ್ಕವರಿಂದ ದೊಡ್ಡವರಿಗೆಲ್ಲರಿಗೂ ಇಷ್ಟವಾಗುವಂತಹ ವೈಟ್ ಸಾಸ್ ಪಾಸ್ತಾ ರೆಸಿಪಿಯನ್ನು ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ 1 ಗ್ಲಾಸ್ ನೀರು, 1 ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಕುದಿ ಬರೋಣ. ಅದರಲ್ಲಿ 1 ಕಪ್ ಪಾಸ್ತಾ, ಮೈಕ್ರೋನಿ ಪಾಸ್ತಾ ತಗೊಂಡಿದ್ದೀನಿ. ನೀವು ಯಾವ ಪಾಸ್ತಾ ಬೇಕಾದರೂ ತಗೋಬಹುದು. ಈ ಪಾಸ್ತಾವನ್ನು ಒಂದು 5ರಿಂದ 7 ನಿಮಿಷ ಬಾಯ್ಲ್ ಮಾಡಬೇಕು. ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತೇಳಿ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಈಗ ನೀರನ್ನು ಜಾನ್ಕೊಳ್ಳೋಣ. ಸ್ವಲ್ಪ ಓವರ್ ಕುಕ್ ಆಗಬಾರ್ದಂತೆ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿದ್ದೀನಿ ನಾನು. ಈಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ವೈಟ್ ಸಾಸ್ ಮಾಡಲು 1.5 ಸ್ಪೂನ್ ಬೆಣ್ಣೆಯನ್ನು ತಗೊಂಡಿದ್ದೀನಿ. 1.5 ಸ್ಪೂನ್ ಮೈದಾ ತಗೊಂಡಿದ್ದೀನಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಕಲಿಸ್ತಾ ಕಲರ್ ಚೇಂಜ್ ಆಗಬೇಕು. ಮೈದಾ ಕಲರ್ ಸ್ವಲ್ಪ ಬ್ರೌನಿಶ್ ಆಗಿ ಬರುತ್ತೆ. ಆವಾಗ 1 ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರ್ತಾ ಗಟ್ಟಿಯಾಗಿ ಬರುತ್ತೆ ಅದು. ಈಗ ಸಾಸ್ಗೆ 1 ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಅರ್ಧ ಸ್ಪೂನ್ ಆರ್ಗ್ಯಾನೋ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತರಕಾರಿಗಳನ್ನು ತಗೊಂಡಿದ್ದೀನಿ. ನಾನು ಚಾಪ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿ, ಬ್ರೊಕೊಲಿ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ವೈಟ್, ರೆಡ್, ಗ್ರೀನ್ 3 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿಗಳಿದ್ದಾವೆ ಅವನ್ನು ಯೂಸ್ ಮಾಡ್ಬೋದು. ಅದೇ ತರಕಾರಿ ಅಂತಿಲ್ಲ. ನಿಮ್ಗೆ ಯಾವ ತರಕಾರಿ ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೋಬೋದು ನೀವು. ತರಕಾರಿಯನ್ನು ರೋಸ್ಟ್ ಮಾಡ್ಕೊಳ್ಳೋಣ ಅಂತೆ. 1 ಸ್ಪೂನ್ ಬೆಣ್ಣೆಯನ್ನು ತಗೊಂಡಿದ್ದೀನಿ. ತರಕಾರಿ ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ ಪಾಸ್ತಾಕ್ಕೆ. ಸ್ವಲ್ಪ 1-2 ನಿಮಿಷ ಅಷ್ಟೇ ರೋಸ್ಟ್ ಮಾಡ್ಕೊಳ್ಳಿ.
ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ, ಆರ್ಗ್ಯಾನೋ, ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕಂದರೆ ನಾವು ಸಾಸಲ್ಲೂ ಉಪ್ಪು ಹಾಕಿದ್ವಿ, ಪಾಸ್ತಾದಲ್ಲೂ ಉಪ್ಪು ಹಾಕಿದ್ವಿ. ಇಲ್ಲಿ ಒಂದು ಸ್ವಲ್ಪ ಹಾಕ್ಬಿಡಿ ಅಷ್ಟೇ. ಈಗ ಪಾಸ್ತಾವನ್ನು ಮಿಕ್ಸ್ ಮಾಡೋಣ ಅಂತ ಸಾಸು, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನೀವು ಈಗ ನಿಮ್ಮ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್, ಉಪ್ಪು ಏನಾದರೂ ಹಾಕಬೇಕಾದ್ರೆ ಇಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನೀವು ಮೇಲ್ಗಡೆ ಸ್ವಲ್ಪ ಚೀಸನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ರೆಸ್ಟೋರೆಂಟ್ ಟೈಪ್ ಪಾಸ್ತಾ ರೆಡಿಯಾಗಿದೆ. ನೀವು ತಿನ್ನಿ, ಮಕ್ಕಳನ್ನು ರುಚಿ ರುಚಿಯಾದ ಅಡುಗೆ ಮಾಡಿಕೊಡಿ. ಜೀವನ ಇದ್ದದ್ದೇ ರುಚಿ ರುಚಿಯಾದ ಅಡುಗೆಯನ್ನು ಸವಿಯಲು. ಕೆಲಸ ಮಾಡಿ ರುಚಿ ರುಚಿಯಾದ ಅಡುಗೆ ಮಾಡಿಕೊಂಡು ತಿಂದು ಆರಾಮಾಗಿ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.